ಗುಂಡಣ್ಣ ನೀ ಯಾಕೆ ಬಂದ್ಯೋ? ಹೋಗಲ್ಲಿ ಅಪ್ಪ ಹತ್ರ ಮಕ್ಕೋ. ಹೋಗಮ್ಮ. ಚಿಕ್ಕಿ ಹತ್ರ ಮಕ್ಕಳೋಣ ಅಂತಂದು ಬಂದ್ರೆ ಮತ್ತಲ್ಲ ಅಪ್ಪನ ಹತ್ರ ಮಕ್ಕೋ ಅಂತ. ದಿನ ಅಪ್ಪನ ಹತ್ರನೂ ಮಕ್ಕೊಂತಾನಿಲ್ಲ ನಾನು, ಅಪ್ಪ ನಿನ್ನ ಹತ್ರನೂ ಮಕ್ಕೊಂತಾನೆ. ಇವತ್ತೊಂದು ದಿವಸ ಚಿಕ್ಕಿ ಐತಲ್ಲ, ಚಿಕ್ಕಿ ಹೋಗೋ ತನಕ ಚಿಕ್ಕಿ ಜೊತೆಗೆ ಮಲ್ಕೊಳೋದು ನಾನು. ಇರ್ಲಿ ಬಿಡಿ ಅಕ್ಕ, ಯಾಕೆ ಹಂಗೆ ಮಾಡ್ತೀಯ ಅವನಿಗೆ? ನನ್ನ ಜೊತೆ ಮನಸ್ಕೊಂತೇನೆ ಬಿಡು, ಏನಾಗಲ್ಲ ನೀ ಮಲ್ಕೋ. ಮಾನ್ಸ ಮೂವರಿಗೆ ಆಗಲ್ಲ ಕಣೆ ಇದರಲ್ಲಿ. ಏನಾಗಲ್ಲ ಸುಮ್ಮನೆ, ನಾನು ಕೆಳಗೆ ಹಸ್ಕೊಂಡು ಮಕ್ಕೊಂತೀನಿ, ನೀ ಮಲ್ಕೋ ಅಲ್ಲಿ. ನಾನು ಚಿಕ್ಕಿ ಜೊತೆ ಮಲ್ಕೊಂತಾನೆ ಇವತ್ತು. ಆಯ್ತಾಯ್ತು ಸುಮ್ಮನಿರು. ಬೆಳಗ್ಗೆ ಬೇಗ ಎದ್ದೇಳ್ಬೇಕು ನೋಡು. ಚಿಕ್ಕಿ ಜೊತೆ ಮಲ್ಕೊಂಡಿಯಾ ಅಂತಂದು ಏನು ನಾನು ಸುಮ್ಮನೆ ಬಿಡಂಗಿಲ್ಲ. ಬೆಳಗ್ಗೆ 6ಕ್ಕೆ ಎದ್ದು ಓದ್ಕೊಂಡು ಕುಂದಿರ್ಬೇಕು. ಹೌದು ಕಣಗುಂಡ, ಬೆಳಗ್ಗೆ 6 ಗಂಟೆಗೆ ಹೇಳ್ತೀನಿ ಅಂದ್ರಷ್ಟೇ ನನ್ನ ಜೊತೆ ಮಲ್ಕೊಂಡೇನು, ಆಯ್ತಾ? ನಾನು ಬೇಗ ಎಬ್ಬಿಸ್ತೀನಿ ನಿನಗೆ. ಚಿಕ್ಕಿ ನಾನು 7:15 ಎದ್ದಾಳ್ತೇನಾತ, ಒದೇ ಬೀಳ್ತೈತಿ ನೋಡು. ಬೆಳಗ್ಗೆ 6 ಗಂಟೆಗೆ ಹೇಳಿಲ್ಲ ಅಂದರೆ. ಇರಲಿ ಬಿಡಕ್ಕ, ನಾನು ಮಲಗ್ತೀನಿ, ಮಲ್ಕೊಳ್ಳೆ. ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ. ನಾವು ಚೆನ್ನಾಗಿದ್ದೀವಿ ನೋಡ್ರಿ. ಕತೆಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಇದೇ ಥರ ಸಪೋರ್ಟ್ನ ಮಾಡಿರಿ ಅಂತ ಕೇಳ್ಕೊಳಕತ್ತೀನಿ ರೀ. ಇನ್ನೂ ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬರ್ತಾ ಇರುತ್ತೆ ಸ್ನೇಹಿತರೆ. ಮುಂದೆ ಮಾನ್ಸಂದು ಮದುವೆ ಮಾಡೋ ಯೋಚನೆ ಇನ್ನೂ ಯಾರಿಗೂ ಇಲ್ಲ. ಮಾಡ್ತಾರೋ ಇಲ್ಲೋ ನೀವು ಕಮೆಂಟ್ ಮಾಡಿ ತಿಳಿಸ್ರಿ. ಮಾಡಿದರೆ ಚೆನ್ನಾಗಿರುತ್ತಾ, ಏನು ಮಾನ್ಸ ಹಿಂಗೆ ಓದಲಿ ಅಂತ ಹೇಳ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆನ ಸಪೋರ್ಟ್ ಮಾಡಿರಿ. ಬನ್ನಿ ಕತೆನ ಮುಂದುವರ್ಸ್ಕೊಂಡು ಹೋಗ್ತೀನಿ. ಅಕ್ಕ ಬೆಳಗ್ಗೆ ನಾನು ಬೇಗ ಎಬ್ಬಿಸ್ಬಿಡು, ಇಬ್ಬರು ಒಂದೊಂದು ಕೆಲಸ ಮಾಡ್ಕೊಂಡ್ಬಿಡೋಣ ಅಂತ. ಬಟ್ಟೆನೇ ಇವತ್ತು ಒಗ್ದೇ ಇಲ್ಲ ಅಂದಲ್ಲ, ನಾಳೆನ ಬಟ್ಟೆ ಒಬ್ಬರು ಬಾಂಡೆ ಒಬ್ಬರು ತೊಳ್ಕೊಂಡ್ವಿ ಅಂದರೆ ಬೇಗ ಬೇಗ ಆಗುತ್ತಕ್ಕ. ಆಮೇಲೆ ಅಡುಗೆ ಮಾಡೋಕ್ಕೆ ಬರುತ್ತೆ ಇಬ್ಬರು ಜೊತೆಗೆ. ಹೌದ್ವಾ, ನೋಡೋಣ ತಗೋ ಏನಾಕತ್ತೇನ. ನಾನು ಬಟ್ಟೆ ಒಗಿತೇನಂತ ಎಬ್ಬಿಸ್ತಾನೆ, ಬಾಂಡೆ ಅಷ್ಟು ತಿಕ್ಕೊಟ್ಬಿಡು, ಅಡುಗೆ ಆಮೇಲೆ ಮಾಡ್ತಾನಂತ. ಬೇಕಂದ್ರೆ ಇದು ಏನದು ನುಗ್ಗೆಕಾಯಿ ಇದನ್ನ ತೊಗೊಂಬಂದಾರಲ್ಲ, ಸೊಪ್ಪಾಕಿ ನುಗ್ಗೆಕಾಯಿ ಸಾಂಬಾರು ಮಾಡಿಬಿಡ್ತಾನೆ, ರೊಟ್ಟಿ ಮಾಡೋಣಂತ ಇಬ್ಬರು ಸೇರಿ. ಕಣೆ ಅಕ್ಕ, ಹಂಗೆ ಮಾಡೋಣ. ಬೆಳಗ್ಗೆ ನಾನು ಎಬ್ಬಿಸ್ಬಿಡು, ಇಬ್ಬರು ಸೇರಿ ಒಬ್ಬರು ಬಟ್ಟೆ ಒಬ್ಬರು ಬಾಂಡೆ ಮಾಡಿದ್ವಿ ಅಂದರೆ ಅಡುಗೆ ಮಾಡೋಕ್ಕೆ ಚೆನ್ನಾಗಾಗ್ತೈತಿ. ಹಾಗೆ ಮಾಡೋಣ ತಗೋ. ಬಟ್ಟೆಲ್ಲ ಆದಂಗೆ ಆದವು, ಓಸನ ಒಣೆ ಹಾಕೇನಿ, ಬಿಸಿಲು ಜಗ್ಗಟ್ಟ ಬಿದ್ದೈತಿ. ಸಂಜಿಗೆಗೆ ತಗೊಳಕ್ಕೆ ಬರ್ತೈತಿ. ಆಕಳನ್ನ ಇಲ್ಲೇ ಕಟ್ಟೇವಿ, ನಡಿತೈತಿ, ಯಾರು ಬರಂಗಿಲ್ಲ ಇತ್ಲಾಗ. ಆಕಳವು ಇರ್ತಾವೆ, ಕೋಳಿನೂ ಅದಾವ ಇಲ್ಲಿ. ಬಾಂಡೆ ಎಲ್ಲ ಆದ್ವೇನ ಮಾನ್ಸ? ಅವನಕ್ಕ ಬಾಂಡೆ ಓಸನ ಇಲ್ಲೇ ತಿಕ್ಕಿ ತೊಳ್ಕೊಂಡು ಆದ್ವೇನಕ್ಕ. ಬಟ್ಟೆ ಹೊಣೆಯಾಕವು ಇಲ್ಲಿದ್ರೆ ಬಾರಕ್ಕ, ನಾ ಹೊಣೆ ಹಾಕ್ತಾನೆ. ನೀ ಅಡಿಗೆ ಏನೈತಿ ನೋಡೋಗಕ್ಕ. ಇಲ್ಲಿ ಹೇಳುವ ಬಟ್ಟೆಲ್ಲ ಆದಂಗೆ ಆದ್ವು ನೋಡು, ಓಸನ ಹೊಣೆ ಹಾಕೀನಿ. ಯಾಕೆ ಇನ್ಮೇಲೆ ಚಳಿಗಾಲ ಚಲೋ ಆತಲ್ಲ, ಒಂದೀಟು ಮಳೆ ಏರ್ಗಾದಂಗೆ ಆಗೈತೆ ನೋಡುವ. ಬಟ್ಟೆ ನೆಟ್ಟಗೆ ಒಣಗ್ತಿದ್ದ ಇಲ್ಲ, ಏನಿಲ್ಲ. ಹೊಣೆ ಹಾಕಕ್ಕೆ ಬೇಜಾರು ಬಂದು ಹೋಗೋದು. ಒಂದೀಟು ಅಡಿಕೆಡಿ ಇಲ್ಲಿ ಅಂತಂದು ಹಾಕೀನಿ. ಬಾಂಡೆನ ಆದ್ವೇನ ತೊಳಿಲೇನ ತಿಕ್ಕೊಡು. ಇಲ್ಲಿ ಹೇಳಕ್ಕ, ಓಸನ ತಿಕ್ಕಿ ತೊಳೆದ್ನಿ, ಬಾಂಡೆ ಎಲ್ಲ ಬುಟ್ಟೆಯಾಗ ತುಂಬಿಟ್ಟಾನೆ ಅಕ್ಕ. ಒಳಗೆ ಹೋಗೋನೇನಕ್ಕ, ಅಡುಗೆ ಏನು ಮಾಡೋದೈತಿ. ಬೇಕಂದ್ರೆ ಇಬ್ಬರು ಕೂಡಿ ಮಾಡಕ್ಕೆ ಬರ್ತೈತಿ. ರೊಟ್ಟಿ ಗಿಟ್ಟಿ ಏನೋ ಅಷ್ಟು ನೆಟ್ಟಗೆ ಬರಲ್ಲಕ್ಕ ನನಗೆ ಮಾಡಕ್ಕೆ. ಬೇಕಂದ್ರೆ ಉತ್ಕೊಡು, ಬೇಯಿಸ್ತೇನೆ ನಾನು. ನೋಡಿಯವ, ನೋಡೋಣ ಅಡುಗೆದು ಏನೇನೈತಿ. ಇವು ಇದ್ವು, ಏನದು ಸೊಪ್ಪರ ಬಿಡಿಸೋಕೆ ಹೇಳ್ಬೇಕತ್ತ ಅತ್ತೇರಿಗೆ. ಅವು ಇತ್ತು. ಅವು ಏನು ಮಾಡಕತ್ತಿತ್ತು ಮತ್ತು ನೀನು ಹೇಳಿದಲ್ಲಕ್ಕ. ಮತ್ತು ಅವ್ವ ಜಳಕ ಕಳಿಸ್ಬಿಡವ, ಮತ್ತು ಒಗದು ಹಾಕ್ಬಿಡ್ತಾನೆ ಅಂದು. ಮತ್ತು ಅವಾಗ ಹೇಳ್ದಕ್ಕ ನಾನು, ಅಕ್ಕ ಬಟ್ಟೆ ಒಗದು ಹಾಕ್ತಾಳಂತೆ, ಜಳಕಕ್ಕೆ ಹೋಗು ಅಂದು. ಮತ್ತು ನಾನು ಮಾಡಿದ್ನಲ್ಲಕ್ಕ, ಹಿಂದಾಗುಟ್ಲೆ ಅವಾಗ ಹೇಳಿದ್ನಿ. ಮತ್ತು ಎಡ್ಲಿ ಒಲೆಯಾಗ ನೀರು ತೋಡ್ಕೊಟ್ನಕ್ಕ. ಅವನ ಜಳಕಕ್ಕೆ ಹೋಗಿತ್ತಕ್ಕ. ಹೌದೇನು? ಅತ್ತೆಯರ್ದು ಜಳಕ ಮಾಡಿಸಿದ್ದೆ ನಾನು. ಮತ್ತು ಹೊಗ್ಯಾವು ಕುಡ್ಕೊಂಬಿಡ್ತಾವೆ, ಓಸು ಹಂಗೆ ಉಳಿತಾವೆ. ಮತ್ತು ನಾಲ್ಕಿಗೆ ಹೊಗ್ಯಾಕ ಮತ್ತು ಕುಡ್ಕೊಂತವು. ಬೇಕಂದ್ರೆ ನಾಳೆ ಗಿಡ ಹೊಲಕ್ಕೆ ಹೋದ್ರಾತು, ಆಕಳ ಹೊಡ್ಕೊಂಡು. ನೀನು ಇರ್ತೀಯಲ್ಲ ಹೆಂಗೆ ನೋಡಿ ಬರೋಣ. ಏನೇನು ಹೊಲದಾಗ ಹೋಗೇ ಇರಲಿಲ್ಲ, ಎಷ್ಟು ದಿವಸ ಆತ. ಹಬ್ಬ ಚಲೋ ಆದ್ವು ಒಟ್ಟ ಹೋಗಿದ್ದೆ ಇಲ್ಲ. ದಸರಾ ಹಬ್ಬ ಆತು, ಹಂಗೆ ದೀಪಾವಳಿಗೆ ಸ್ವಚ್ಛತೆ ಮಾಡೋದಾತು, ಹಂಗೆ ಹಿಂಗೆ ಅನ್ಕೊಂತ ಒಟ್ಟ ಹೊಲದ ಕಡೆ ಆಯಕ್ಕಾಗಿದ್ದಿಲ್ಲ. ಹಂಗಾಗಿ ಮತ್ತು ನಾಳೆ ಹೋದ್ರಾತಂದಂದು ತರ್ಬಿ ಹೋಗದ ಹಾಕ್ಬಿಟ್ಟು ನೋಡುವ. ನಾನು ನನ್ನ ಮೈ ಮೇಲಿಂದನೂ ಹೋಗದಾಕೇನಿ, ಜಳಕ ಮಾಡಿ ಅಲ್ಲೇ ಹೋಗೋದಕ್ಕೆಂದ ಬಂದುಬಿಟ್ಟೆ. ಹೌದೇನಕ್ಕ? ಯಾಕಕ್ಕ ಬಿಟ್ಟು ಕೊಡ್ಬೇಕಿಲ್ಲ, ನಾ ಹೋಗೋದಾಗ್ತಿದ್ದೆ. ಇಲ್ಲಿ ಹೇಳುವ ಬೇಡ, ನಾನು ಹೋಗೋದಾಕಿದ್ದೆ. ನಾನು ಯಾವಾಗ ಹಂಗೆ ಮಾಡ್ತಾನೆ, ಓಸನು ಹೋಗೋದ್ಬಿಟ್ಟೆ ಅಂದರೆ ಮೊದಲೇ ಬಚ್ಚಲ್ದಾಗ ಕುತ್ಕೊಂಡು ನಂದೊಂದು ಸೀರೆನ ಅಲ್ಲಿ ಇದಕ್ಕೆ ಬಂದುಬಿಡ್ತಾನೆ. ಆದಂಗೆ ಅಥವಾ ಇವ ಮಂಜನ ಹೋದ ಅನಿಸ್ತದೆ ಸಾರಿಗೆ. ಅವನೇನು ಅವ್ರ ಅಜ್ಜಿ ಅಂತೇಳಿ ಇದನ್ನು ಚಪಾತಿ ಇದ್ವಲ್ಲ ಅವನ್ನ ಕಟ್ಟಿಸ್ಕೊಂಡು ಹೋದಂಗೆ ಕಾಣ್ತಾನೆ. ಮತ್ತು ನಾನು ಅಡುಗೆಯಾಗಿದ್ದೆ, ನೀನು ಮತ್ತು ಬಾಂಡೆ ತೊಳೆಕತ್ತೀಯಲ್ಲ, ಅವನು ಹೇಳಿಲ್ಲ ಹಂಗೆ ಹೋಗ್ಯಾನ. ಹೌದೇನಕ್ಕ? ನನಗಾರ ಹೇಳಿದ್ದೆ ಅಂದರೆ ಏನಾರ ಮಾಡ್ಯಾರ ಕೊಡ್ತಿದ್ದಕ್ಕ ಬಿಸಿದ ಅವನಿಗೆ. ಅವನವಾ ಶಾಲೆಗೂ ಕೊಡ್ತಾರಲ್ಲ ಅವ್ರಿಗೆ ಉಣ್ಣಾಕ, ಹಾಗಾಗಿ ಏನು ಬ್ಯಾಡ್ರಿ ಅಂದ. ಮತ್ತು ಹೋಗ್ಲಿ ಬಿಡು, ಮತ್ತು ಬಟ್ಟೆನೂ ಭಾಳ ಇದ್ವಲ್ಲ, ಹಾಗಾಗಿ ಸುಮ್ಮನೆ ಆದ್ನವ. ನಡಿ ಹೋಗೋಣ, ಅಡುಗೆ ಮನೆಗೆ ಏನೇನೈತಿ ಮಾಡಿದ್ರಾತು. ಹ್ಞೂನಕ್ಕ ನಡಿಯಕ್ಕ, ಬೇಕಂದ್ರೆ ಹೆಚ್ಚು ಕೊಡ್ತಾನೆ, ನೀ ಮಾಡುವಂತೆ ಅಂತಕ್ಕ. ನಡಿಯವ್ವ. ಆತೇನು ಬಿತ್ತಿ ಅಮ್ಮ, ಜಳಕ ಮಾಡಿ ಬಂದ್ರೆ?
ಹ್ಞೂ ಬಿತ್ತಿಯಮ್ಮ ಜಳಕನ ಆತ್ ನೋಡ್ರಿ ಮನ್ನಾಕಿ ಮಾಂಸ ಅಕ್ಕ ಬಟ್ಟೆ ಒಗ್ಯಾಕತ್ತಾಳ ಬೇ ಮತ್ತು ಜಳಕ ಮಾಡಿಬಿಡು ಅಂತ ಅಂದ್ಲ. ಮತ್ತು ಅಕ್ಕಿನ ಜಳಕ ಮಾಡಿದ್ಲಲ್ಲ ಹಿಂದಾಗುಟ್ಲೆ ನನಗೂ ನೀರು ಹಾಕೊಟ್ಲ. ಹಂಗಾಗಿ ಜಳಕ ಮಾಡೇ ಬಂದ್ರಿ. ನೀವು ಜಳಕ ಮಾಡಿದ್ರಿ ಬಿತ್ತಿಯಮ್ಮ? ಹ್ಞೂ ಆಯ್ತು ನೋಡ್ರಿ. ನಮ್ಮದು ಜಳಕ ವಾರಲ್ಲಿ ಇವತ್ತು ಸೋಮವಾರ ಒಂದು ಮತ್ತು ವಾರ ಗಿರ ಇದ್ದ ಹೊತ್ನಾಗ ದೌಡ ಜಳಕ ಮಾಡಿಬಿಡ್ತೇವೆ. ಬಟ್ಟೆ ಬಾಂಡೆ ಎಲ್ಲ ಆಗೋಗ್ಬಿಡ್ತಾವೆ. ಜ್ಯೋತಿ ಮಾಂಸ ಹಿಂದ ಇತ್ಲದಾಗಿದ್ರು ಬಟ್ಟೆ ಒಗ್ಯಾಕತ್ತಿದ್ಲು ಜ್ಯೋತಿ. ಈಕಿ ಮಾಂಸ ಬಾಂಡೆ ತಿಕ್ಕಾಕತ್ತಿದ್ಲು. ನಾನು ಹೋದ್ ತಿಕ್ತಾನೆ ಅಂತಂದು ಬ್ಯಾಡ್ ಹೇಳ್ರೈತಿ ನಾ ತಿಕ್ತಾನೆ ಅಂದ್ಲು. ಹಾಗಾಗಿ ಬಂದವ. ಏನಾತ್ ಬಿಡ್ರಿ ಬಿತ್ತಿಯಮ್ಮ ಮಾಡ್ತಾಳ ಮಾಂಸ. ಮನೆಯಾಗಿದ್ಲು ಅಂದ್ರೆ ವಾರೆ ಮಾಡಕ್ಕೆ ಏನಿದು ಮಾಡಂಗಿಲ್ಲ. ಮತ್ತು ಹೋಗಿರ್ತಾಳಲ್ರಿ ಕಾಲೇಜಿಗೆ ಹೋಗಿರ್ತಾಳ ಬರತ್ಲೆ ಮಾಡಕ್ಕೆ ಸಾಕಾಗಿರ್ತೈತಲ್ಲ. ಹಾಗಾಗಿ ಮಾಡಕ್ಕೆ ಬೇಸರ ಮಾಡ್ಕೊತಾಳ. ಮನೆಯಾಗಿದ್ಲು ಅಂದ್ರೆ ಒಟ್ಟ ಬೇಸರ ಮಾಡ್ಕೊಳಂಗಿಲ್ಲ. ಏನಾರ ಹೇಳಿದ್ರೆ ಒಟ್ಟು ಇನ್ನೂ ರೊಟ್ಟಿ ಒಂದು ಕಲಿಸ್ಬೇಕು ನೋಡ್ರಿ ಬಿತ್ತಿಯಮ್ಮ ಆಕೆಗೆ. ರೊಟ್ಟಿ ಒಂದಿನೂ ಬರಂಗಿಲ್ಲ ಮಾಡಕ್ಕೆ. ಮುದ್ದೆ ತಿರುತ್ತಾಳ, ರೊಟ್ಟಿ ಒಂದು ಬರಂಗಿಲ್ಲ. ಕಲಿತಾಳ ಬಿಡ್ರಿ. ಅವ್ರ ಅಕ್ಕನಂತೆಲೆ ಒಂದು 4 ದಿವಸ ಬಿಡ್ರಿ. ಇಲ್ಲ ಜ್ಯೋತಿಯಲ್ಲಿ ಬಂದಾಗರ ಹೇಳ್ಕೊಡು ಅಂದ್ರಿ ಕಲಿತಾಳ. ಮತ್ತು ಈ ಕಾಲೇಜಿಗೆ ಹೋಗ್ತಿರ್ತಾವಲ್ಲ ಹೋಗಿ ಬರಕ್ಕೆ ಸಾಕಾಗಿರ್ತೈತಿ. ಎಲ್ಲಿ ಅಡುಗೆ ಮಾಡೋ ಮನ್ಯಾಗ ಬರೋಂಗಿಲ್ಲ ಏನಿಲ್ಲ ಅವರು. ಕಲಿತಾಳ ಬಿಡ್ರಿ. ಇನ್ನು ಮದುವೆ ಇದೆ ಎಲ್ಲ ಹಮ್ಕೆಂದ್ರೆ ಎಲ್ಲರೂ ನೋಡಿದ್ರೆ ಮಾಡಿದ್ರೆ ಒಂದಿಟ್ಟು ಬಿಗಿ ಹಚ್ಚಿ ಕಲ್ಸಕ್ಕೆ ಬರ್ತೈತಿ. ಈಗೇನು ಓದಾಕತ್ತಾಳಲ್ಲ ಬಿಡ್ರಿ ಬಿತ್ತಿಯಮ್ಮ ನಡಿತೈತಿ. ಹ್ಞೂ ರೀ ಬಿತ್ತಿಯಮ್ಮ ಅದಕ್ಕೆ ನಾನು ಸುಮ್ಮನಾಗ್ಯಾನ ನೋಡ್ರಿ. ಇವರು ನಿನ್ನೆ ರಾತ್ರಿ ಉಣ್ಣತ್ಲೆ ಹೋಗೇ ಬಿಟ್ರು ಊರಿಗೆ. ಮತ್ತು ಒಂದು 2 ದಿವಸ ಇದ್ದು ಬರ್ತಾನೆ ಅಂದೆಲ್ಲ ಇದ್ದು ಬಂದ್ಬಿಡು. ಮತ್ತು ಮಾನ್ಸನು 2 ದಿವಸ ಸುಟಿ ಐತಿ ಕಾಲೇಜು ಅಂತಾಳ ನೋಡು. ಮತ್ತು ನಾಡ್ದು ಬಂದ್ಬಿಡು ಅಂತಂದು ಹೇಳಿದ್ರು. ನೀವು ಬರೋದು ತಡ ಇಲ್ಲ ಹೋಗೋದು ತಡ ಇಲ್ಲ. ಎಷ್ಟು ದಿವಸ ಆಯ್ತು ಬಂದು ಇನ್ನೇನು ನೀನು ಬಂದಿರಿ ಅಲ್ಲೇ ಊರಿಗೆ ಹೋಗವೆ ಅಂತಿದ್ದೀರಿ. ಏನಾಗಂಗಿಲ್ಲ. ಒಂದು 4 ದಿವಸ ಇರ್ರಿ ಹೊಲಕ್ಕೆ ಹೋಗೋಣಂತ. ನಾಳೆ ಆಕಳ ನೋಡ್ಕೊಂಡು ಹೋಗ್ಬೇಕು. ಹೆಂಗದ್ರ ಬಿಸಿಲು ಚಲೋ ಹೊತ್ತು ನಂಗೆ ಬಿಸಿಲು ಬೀಳಾಕತ್ತೈತಿ. ಈಗ ನಡಿತೈತಿ ಮಳೆ ಪಳೆ ಏನು ಬರಂಗಿಲ್ಲ. ಹೋದ್ರು ಹೊಲಕ್ಕೆ ಹೋಗಿ ಬರೋಣ ಅಂತ ನೋಡೋಣ. ಹೊಲದಾಗ ಇದು ಬಾಳೆಗೊನೆ ಇದು ಕಾಯಿ ಇದಾಗಿತ್ತು ತೊಗೊಂಡು ಹೋಗಂತ್ರಿ ಅಂತ ಹಣ್ಣು ಅವನ್ನ ನೋಡೋಣಂತ. ನಾಳೆ ಹೋಗಿ ಬಂದ್ಬಿಡಣ್ರಿ. ಅತ್ತಿಯರ ಹಾಂ ಜ್ಯೋತಿ ಇಲ್ಲೇ ಅದು ಬಾ ಇಲ್ಲಿ ನಡಪನೆಗ. ಯಾಕವಾ ಜ್ಯೋತಿ? ಯಾಕಿಲ್ರಿ ಅತ್ತಿಯರ ಬಟ್ಟೆ ಅದು ಬಟ್ಟೆ ಓಸನಿ ಇತ್ಲಕ್ಕ ಹೊಣೆ ಹಾಕೇನ್ರಿ. ಒಣಗ್ತಾವು ದೌಡು ಅಂತಂದು ಇತ್ಲದಾಗ ಹಾಕೀನಿ. ಸಂಜೆ ಮುಂದೆ ತನಕ ಏನು ಬಿಸಿಲು ಜಗ್ಗಟ್ಟು ಬಿದ್ದೈತಿ. ಈಗ ಮಧ್ಯಾಹ್ನಕ್ಕೆ ಒಣಕ್ಯಾನಂಗೆ ಅದಾವು. ಆಕೆ ಮಾಂಸ ಓಸು ಬಾಂಡೆ ತಿಕ್ಕ್ಯಾಳ. ಇನ್ನೇನು ಅಡುಗೆ ಮಾಡೋದೊಂದು ಐತಲ್ರಿ. ಹಂಗಾಗಿ ಏನು ಮಾಡೋದು ಅಂತಂದು ಕೇಳ್ಕೊಂಡು ಹೋಗೋಣ ಅಂತ ಬಂದು ನಾನು. ಜಳಕ ಆತು. ಹೌದೇನು ಸುಮ್ಮನೆ ಸೊಪ್ಪದೈತಿ ನೋಡುವ. ಸೊಪ್ಪದೈತಿ ನುಗ್ಗಿಕಾಯಿ ತೊಗೊಂಬಂದಿತ್ತಲ್ಲ ನಿಮ್ಮ ಮಾವ. ಒಂದಿಟ್ಟು ಬ್ಯಾಳೆ ಅದನ್ನ ಹಾಕಿ ಬ್ಯಾಳೆ ನುಗ್ಗಿಕಾಯಿ ಸಾರು ಮಾಡಿಬಿಡ್ತೀಯ ನೋಡತ್ತಾಗ ಹಾಕೈತಿ. ಇವತ್ತೇನು ವಾರ ಐತಿ ಸೋಮವಾರ. ಹ್ಞೂ ರೀ ಅತ್ತಿ. ಬ್ಯಾಳೆ ನುಗ್ಗಿಕಾಯಿ ಸಾರು ಮಾಡಿ ಒಂದು 4 ರೊಟ್ಟಿ ಹಾಕಿಬಿಡ್ಲೇನು ರೀ ಅತ್ತಿಯರ? ಚೊಳಕೆ ಪಲ್ಯ ಮಾಡಿ. ಹ್ಞೂ ಆಟ್ ಮಾಡಿಬಿಡು ನೋಡು ಚಲೋ ಆಗ್ಬಿಡ್ತೈತಿ ಚೊಳಕೆ ಪಲ್ಯ. ಒಂದು ದಿವಸ ರೊಟ್ಟಿ ಹಾಕಿಬಿಡು. ಆಕಿ ಮಾನ್ಸಾಗ ರೊಟ್ಟಿ ಬರಲ್ಲ ಅಂತ ನೋಡಿ ಮಾಡಕ್ಕೆ. ಆಕಿ ಒಂದು 4 ಕೊಡು ಇಲ್ಲಿ ಕಲಸು. ಹ್ಞೂ ನೋಡು ನಿಮ್ಮ ತಂಗಿಗೆ ರೊಟ್ಟಿ ಮಾಡಕ್ಕೆ ಬರಂಗಿಲ್ಲ. ನೀನು ಎಷ್ಟು ಚಲೋ ಹೊತ್ನಂಗೆ ಪಳ್ಳಗ ರೊಟ್ಟಿ ಮಾಡ್ತೀವಿ. ಕಲಸು ನಿಮ್ಮ ತಂಗಿಗೆ ಒಂದಿಟ್ಟು ರೊಟ್ಟಿನ 4 ಲಾಸ್ಟಿಗೆ ಬಿಟ್ಕೊಡು. ಮಾಡ್ತಾಳೆ ಒಂದೀಟ ತಂಗ ಅಂಕಂತ ನಿಧಾನಕ್ಕೆ ತಟ್ಟದನ್ನ ಹೇಳ್ಕೊಡೋಕಿಗೆ ಕಲಿತಾಳೆ. ಹ್ಞೂ ಮತ್ತು ನಾಷ್ಟ ಮಾಡಿ ಕುಂತೀರಿ ಹೆಂಗೆ ರೀ ಅತ್ತಿಯರ ನೀವು ಅವ್ವ? ಹ್ಞೂ ನಾನು ನಿಮ್ಮ ಹೂವು ಹಾಕ್ಕೊಂಡಿವಿ ಮತ್ತು ತಿಂದ್ವಿ. ಮತ್ತು ನೀವು ಜಳಕ ಮಾಡಿ ಮತ್ತು ಬಟ್ಟೆ ಒಗ್ಯಾಕತ್ತಿದ್ದಲ್ಲ ನೀನು. ಮತ್ತು ಆಕಿನ ಬಾಂಡೆ ತಿಕ್ಕಾಕತ್ತಿದ್ಲಲ್ಲ. ನಾನು ಅಂದೆ ಮಾನ್ಸಾಗ ತಿನ್ಬಾರ್ವ ನೀನು. ನಿಮ್ಮ ಅಕ್ಕ ಇನ್ನು ಅರಿಬೇದ ಹೋಗ್ಯಾವು ಒಗಿತಾಳ ಅಂತಂದು. ಇಲ್ಲಿ ಹೇಳ್ರಿ ಅತ್ತಿಯರ ನಾನು ಕೂಡ ತಿಂತೇವಿ ನೀವು ತಿನ್ರಿ ಅಂದ್ಲ. ಮತ್ತು ನಾನು ನಿಮ್ಮ ಹೂವು ತಿಂದ್ರವ. ಹಾಂ ಬದುಕಿಂದ ಏನೋ ಹರ್ಕತ್ತಿಲ್ಲ ಜ್ಯೋತಿ. ನೀನು ಮಾಂಸ ಕೂಡಿ ತಿನ್ನು ಹೋಗ್ರಿ. ತಿಂದು ಅಡುಗೆಗೆ ಕುಂದ್ರುವಂತೆ ಅಂತ. ಹ್ಞೂ ಹಂಗೆ ಮಾಡ್ತೇವೆ ಈಗ ನಾವು. ಮತ್ತು ತಿಂಡಿ ತಿಂದ ಕುಂದಿರ್ತೇವೆ. ಇನ್ನೊಂದು ತಟ್ಟಗೆ ತಡಿ ಬಾ ಬಿಡಿಸಿ. ನಾನು ಅಡುಗೆ ಮನೆಗೆ ತೊಗೊಂಬಂದು ಕೊಡ್ತಾನೆ ತಗೋ ಸೊಪ್ಪು. ನೀನು ಏನೇನು ಬೇಕು ಹೆಚ್ಚಿಗೆ ಮತ್ತು ಮಾಡುವಂತೆ ಅಂತ. ಆತ್ರಿ ಅತ್ತಿಯರ. ಅಕ್ಕ ಯಾಕಕ್ಕ ಕಿವೇನು ಇಟ್ಕೊಂಬಂದಿ? ಇಲ್ವಾ ಮೊನ್ನೆ ಇಟ್ಕೊಂಡಿದ್ನಲ್ಲ ಜುಮ್ಗಿ ಯಾಕೆ ಹೊತ್ತಿದಂಗೆ ಆಗದ. ಹಂಗಾಗಿ ತೆಗ್ದಿದ್ನಿ. ಮತ್ತು ಇವತ್ತು ಇಟ್ಕೊಂಡು ಕಾಣಿಸ್ತವ. ಹಾಗಾಗಿ ಇಟ್ಕೊಂತಿದ್ದೇನೆ ನೀನು. ಅಲ್ಲಿ ಹೇಳಕ್ಕ ನಿನ್ಗೆ ಚಂದಗೆವು ನಾವೆಲ್ಲಕ್ಕ ಅಂತವು. ನನಗೆ ಇಟ್ಕೊಳಂಗಿಲ್ಲ ಅಂತವೆಲ್ಲ ಜುಮ್ಕಿ ಪಂಕಿ. ನಾ ಎಲ್ಲ ಸಣ್ಣ ಸ್ಟಡ್ ಅಂತಾರಲ್ಲಕ್ಕ ಅಂಥವು ಅಷ್ಟ ಇಟ್ಕೊತಾನೆ ನಾನು. ನನ್ನ ಗೆಳತಿಯರೆಲ್ಲರೂ ಅಂಥವು ಇಟ್ಕೊಂಬರ್ತಾರೆ ನೋಡಕ್ಕ. ಬಾಂಡೆ ದಬ ಹಾಕಿಲ್ಲ ಏನುವ ಇಲ್ಲೇ ಇಟ್ಟಿದ್ದಿ? ಇಲ್ಲಕ್ಕ ನೀರು ಕಳಿ ಮತ್ತು ನೀನು ಕೇಳಿ ದಬ ಹಾಕಿದ್ರಾತು. ಅವು ಗೊತ್ತಿಲ್ಲಲ್ಲಕ್ಕ ನನಗೆ ಎಲ್ಲೆಲ್ಲಿ ಏನೇನು ದಬ ಹಾಕೋದು ಅಂತಂದು. ನೀನು ಕೇಳಿ ದಬ ಹಾಕಿದ್ರಾತು ಅಂತಂದು ಸುಮ್ಮನೆ ಆದ್ನಕ್ಕ. ಅತ್ತಿಯರು ಅವರು ಏನು ಮಾಡಾಕತ್ತಿದ್ರಕ್ಕ? ನಾಷ್ಟ ಎಲ್ಲ ಮಾಡಿದ್ರೇನಕ್ಕ? ಹ್ಞೂ ಅಲ್ಲೇ ಹೋಗಿದ್ದು ನೋಡು. ಅತ್ತಿಯರು ಅವ್ರು ಏನು ಮಾಡಾಕ್ತಾರ ಅಂದ್ರೆ ಇಬ್ಬರು ಮಾತಾಡ್ಕೊಂತ ಸೊಪ್ಪು ಸೋಸ್ಕೊಂತ ಕುಂತಿದ್ರ. ಕೇಳಿದ್ನಿ ನಾಷ್ಟ ಎಲ್ಲ ಆಗೈತವ ನೀವಿಬ್ಬರು ನಾಷ್ಟ ಮಾಡ್ಕೊರಿ ಅಂತ ಅಂದ್ರೆ ಅತ್ತಿಯರು. ಮತ್ತು ಸೊಪ್ಪು ಸಾರಿಗೆ ಬ್ಯಾಡಿ ನುಗ್ಗಿಕಾಯಿ ಸಾರು ಮಾಡಿಬಿಡವ. 4 ರೊಟ್ಟಿ ಬಡ್ದು ಚೊಳಕೆ ಪಲ್ಯ ಮಾಡಿಬಿಡ ಅಂದ್ರೆ ಚೊಳಕೆ ಪಲ್ಯಕ್ಕೆ ಒಗ್ಗರಣೆ ಕೊಡ್ತಾನವ. ಆಮೇಲೆ ರೊಟ್ಟಿಗೆ ಜಿಗಿ ಹಾಕ್ಕೊಂತಾನೆ. ಇಂಥಗಡೆಗೆ ಲಾಸ್ಟಿಗೆ ಬೇಕಂದ್ರೆ ಬ್ಯಾಡಿ ನುಗ್ಗಿಕಾಯಿ ಸಾರು ಗಿಡಕ್ಕೆ ಬರ್ತೈತಿ ಅಂತಂದು ಸುಮ್ಮನೆ ಪಲ್ಯಕ್ಕೆ ಇಟ್ಬಿಡ್ತಾನೆ ತಡಿವ. ನೀನು ನಾಷ್ಟ ಮಾಡ್ಕೊಂಡಿಲ್ಲ? ಹ್ಞೂನಕ್ಕ ಮತ್ತು ನೀನು ಈಗ ಹಾಕೊಟ್ಟು ಹೋಗಿದ್ದೆಲ್ಲ ನಾಷ್ಟಕ್ಕೆ. ಹಾಗಾಗಿ ಅವಲಕ್ಕಿ ನಾಷ್ಟ ತಿನ್ಕೊಂಡಕ್ಕ ನಾನು. ನೀನು ಹಾಕ್ಕೊಂಡಿದ್ದೆಲ್ಲಕ್ಕ ತಿಂದೇನಕ್ಕ? ಹ್ಞೂ ನಾನು ನೋಡು ಹಂಗೆ ಮಾತಾಡ್ಕೊತಾನೆ 4 ಹಾಕ್ಕೊಂಡಿದ್ನಿ. ತಿಂದೆಮ್ಮ ನಾನು ತಿಂದೆ ಅವಲಕ್ಕಿನ. ಇನ್ನೇನು ಚೊಳಕೆ ಪಲ್ಯ ಇಡ್ತಾನೆ ನಿಂದ್ರವ. ಪಲ್ಯ ಆತಂದ್ರೆ ಒಂದು ರೊಟ್ಟಿ ಜಿಗಿ ಹಾಕೊಂಡ್ಬಿಡ್ತಾನೆ. ರೊಟ್ಟಿ ಇದು ಮಾಡ್ತೀನವ?
ಯಾಕೆ ನನಗೆ ರೊಟ್ಟಿ ಚಲೋ ನಂಗೆ ನಿನ್ನಂಗೆ ಬಡಿಯಾಕೆ ಬರಲ್ಲಕ್ಕ. ನೀವು ಮಾಡು, ಬೇಕಂದ್ರೆ ಲಾಸ್ಟಿಗೆ ಒಂದು 4 ಬಿಟ್ಟು ಕೊಡೋಕೆ ನಾನು ಮಾಡ್ತೇನೆ. ಸರಿ ತಗೋ ಆತು ಮಾನ್ಸ. ನೀನು ಕುತ್ಕೊಂಡು ನೋಡ್ಕೊ ಹೆಂಗೆ ತಡ್ತಾನೆ ಅನ್ನೋದು ಗೊತ್ತಾಗತಿ. ಇಲ್ಲಕ್ರೆ ಗೊತ್ತಾಗಂಗಿಲ್ಲ, ಅದು ನೋಡ್ಬೇಕು ಕೈ ಹೆಂಗೆ ಇದು ಮಾಡ್ತೇವಲ್ಲ, ಹಂಗಾದ್ರೆ ಗೊತ್ತಾಗ್ಬಿಡ್ತೈತಿ. ಅವನಕ್ಕೆ ಹಂಗೆ ಮಾಡ್ತೇನೆ. ಆತು ನೋಡುವ, ಒಗ್ಗರಣೆ ಕೊಟ್ಟಾನಿ ಚೌಳಿಕಾಯಿ ಪಲ್ಯ ಕುದೀಲಿ ಒಂದು ತಟಗೆ. ಆಮೇಲೆ ಹಿಂದಗಡೆಗೆ ಒಂದು ಈಟು ಗುರಾಳ ಪುಡಿ ಉದುರಿಸಿ ಒಂದು ಇಟ್ಟು ಕೊತ್ತಂಬರಿ ಹಾಕಿಬಿಟ್ರೆ ಪಲ್ಯ ಆದಂಗೆ ಆಕತ್ ನೋಡುವ. ರೊಟ್ಟಿಗಂದು ಹಾಕೊಂಡ್ಬಿಡ್ತೇನೆ ನಿಂದ್ರೆ. ಹ್ಞೂನಕ್ಕ ಮುಳುಗಾಯಿ ಹಿಂಡಿ ಮಾಡ್ತೀರೇನಕ್ಕ ನೀವು? ಮುಳುಗಾಯಿ ಬಜ್ಜಿ ಹ್ಞೂ ಮಾಡ್ತೀವಿ. ಭಾಳ ತೊಗೊಂಬರಲ್ಲ ಮಾವರು, ಯಾವಾಗಾರ ತೊಗೊಂಬಂದಿರ್ತಾರಲ್ಲ, ಈ ಹೊಲ್ಯಾಗ ಸುಟ್ಟು ಮಾಡಿರ್ತಾನವ, ಭಾಳ ರುಚಿ ಆಕತಿ ಅಕ್ಕ. ಮುಂಚೆ ಎಷ್ಟು ಮಾಡ್ಕೊಂಡು ತಿಂತಿದ್ವಕ್ಕ ನಾವು ಮನ್ಯಾಗ. ಮುಳುಗಾಯಿ ಹಿಂಡಿ ಅಂದ್ರೆ ಹಂಗೆ 2 ರೊಟ್ಟಿ ಆಗಿರೋದು ನೋಡಕ್ಕ. ಬಿಸಿ ರೊಟ್ಟಿ ಮುಳುಗಾಯಿ ಚಟ್ನಿ ಮಾಡಿದ್ವಿ ಅಂದ್ರೆ ಎಷ್ಟು ರುಚಿ ಆಗೋದಕ್ಕ ಅದು ತಿನ್ನಾಕ. ಈಗೀಗಂತ್ರ ಅವು ಭಾಳ ಮಾಡಂಗೇ ಇಲ್ಲಕ್ಕ ಅದನ್ನ. ಯಾವಾಗಾರ ಒಮ್ಮೆಟ್ಟು ಮುಳುಗಾಯಿ ಹೆಚ್ಚಿ ಉಳ್ಗಾಯಿ ಪಲ್ಯ ಮಾಡಿರ್ತಾಳಕ್ಕ. ಮುಳುಗಾಯಿ ಹಿಂಡಿ ಮಾಡ್ಬೇ ಅಂದ್ರೆ ಒಳಗೆ ಉಳುಕಿರ್ತಾವ, ಗೊತ್ತಾಗಂಗಿಲ್ಲವು. ಹುಳ ಹಪ್ಪಳ ಹೊಟ್ಟೆಗೆ ಹೋದ್ರೆ ಭಾರಿ ಕಷ್ಟ ಅದು. ಹಂಗಾಗಿ ಬ್ಯಾಡ್ವಯ್ವ ಅಂತಂದು ಈಗೆಲ್ಲ ಹುಳುಕ್ ಬಂದಿರ್ತಾವಲ್ಲಕ್ಕ ಮುಳುಗಾಯಿ, ಹಂಗಾಗಿ ಅವ್ವ ಎದುರ್ತಾಳಕ್ಕ ಮಾಡಕ್ಕೆ. ಹ್ಞೂ ಆದ್ರೆ ನಾನು ಹೆಂಗೆ ಮಾಡ್ತಾನೆ, ಒಂದು 4 ಹೋಳು ಮಾಡಿರ್ತಾನೆ ಮುಳುಗಾಯಿ ಮಾಡಿ ನೋಡ್ತಾನೆ, ಒಳಗೆ ಎಲ್ಲಿ ಉಳುಕಿಲ್ಲ ಅಂದ್ರೆ ಅವಾಗ ಸುಡಾಕ್ಬಿಡ್ತಾನೆ. ಹಂಗೂ ಮಾಡಿದ್ರೆ ಚಲೋ ಆಕತ್ತಲ್ಲಕ್ಕ, ಒಳಗೆ ಉಳುಕ್ಲಿಕ್ರ. ಹಂಗೆ ಮಾಡೋ ಅವ್ಗ ಹೇಳ್ತಾನೆ ತಡಿ, ನಾನು ಗೊತ್ತಾಗ್ಲಿಲ್ಲಕ್ರ ಅವ್ಗ ಹೇಳಿ ಕೊಡ್ತೇನೆ. ಯಾಕೆ ಇದು ಪಲ್ಯ ಈ ಕಡೆ ಇಳಿಸ್ಬಿಡ್ಲಕ್ಕ, ಮತ್ತೆ ರೊಟ್ಟಿ ಬೇಸಕ್ಕೆ ಹಂಚಿ ಇಟ್ರಾತು. ಹ್ಞೂ ಇಳಿಸ್ಬಿಡ ಅದನ್ನ. ಯಾಕೆ ಎಂಥ ಚಲೋ ಮಾಡ್ತೀನಿ ನೋಡಿ ರೊಟ್ಟಿ, ಹಂಗೆ ತಟ್ಟದ ಎಂಥ ಚಲೋ ತಡ್ತಿದ್ದಿ. ಯಾಕೆ ನನಗೆ ಬರೋದೇ ಇಲ್ಲ ನೋಡಕ್ಕ ಅದು ಮಾಡಕ್ಕೆ. ಏನಿಲ್ವ ಕೈ ನೋಡಿದೆ ಹಿಂಗೆ ಅನ್ಕೋಬೇಕಾ, ಅನ್ಕೊಂತೆ ಇದೆ ಹಿಂಗೆ ತಡ್ಕೊಂತ ಹೋಗ್ಬೇಕು ನೋಡುವ. ಏನಿಲ್ಲ, ಅದೇನು ದೊಡ್ಡ ಬ್ರಹ್ಮವಿದ್ಯೆ ಅಲ್ವಾ, ಕಲ್ಕೊಂಡ್ರೆ ಏನು ಇದೆ. ಹಿಂಗೆ ತಡ್ಕೊಂತ ಹೋದೆ ಅಂದ್ರೆ ದುಂಡಗಾಕತ್ ನೋಡುವ ಅದು ರೊಟ್ಟಿ. ಹೌದು ನೋಡು ಕೈಪಟ್ಟೆ, ನಾನು ಮಾಡ್ತೇನೆ ತಡಿಯಕ್ಕ. ಅವ್ವ ಎಲ್ಲರೂ ಹೋದಾಗ ಮಾಡಿದಾಗ ನಾನು ಸ್ವಲ್ಪ ಮಾಡ್ಕೊತ ಬನ್ನಿ ಅಂದ್ರೆ ಅದು ರೂಢಿ ಆಕತ್ತಕ್ಕ. ಇಲ್ವಾ ಅವ್ವ ನನಗೆ, ನಾನು ಏನು ಕಲ್ತಿಲ್ಲ ಅಲ್ಲಿ. ಇಲ್ಲಿ ಅತ್ತಿಯರು ಕೂಡಿ ಎಲ್ಲ ನೋಡಿ ಮಾಡಿ ಕಲ್ತ ನೋಡುವ. ನಾನು ಏನು ಕಲ್ತದಿಲ್ಲ ಅಲ್ಲಿ, ಹಂಗೆ ಬಂದಿದ್ನಿ ಮದುವೆ ಆದಾಗ ಏನೇನು ಬರ್ತದಿಲ್ಲ ನನಗೆ. ಇಲ್ಲಿ ಎಲ್ಲರೂ ಹತ್ತಿಯರ ಕಲಿಸಿದ್ ನೋಡುವ ನನಗೆ. ಯಾಕೆ ಅಷ್ಟು ಲಘು ರೊಟ್ಟಿ ಮಾಡಿ ತೆಗೆದು ನೋಡು. ನನಗೆ ಲಾಸ್ಟಿಗೆ ಒಂದು 4 ಉಳಿಸ್ಕೊಡಕ್ಕ ಅಂದ್ರೆ ಇರ್ಲಿ ಬಿಡವ ಇವ ಅಂತಂದು ಓಸು ಮಾಡೇ ತೆಗೆದು ನೋಡಕ್ಕ. ನೀನು ಏನಾಗ್ತಗೋ, ನಾನು ಮಾಡಿದ್ನವ ಅದನ್ನೇ ಒಂದು 4 ಮತ್ತೇನು ನೀ ಮಾಡ್ಕೊಂಡು ಕುಂದಿರ್ತಿ ಅಂತಂದು ಮತ್ತಿನ್ನು ಸಾರು ಒಂದು ಆಗ್ಬೇಕಿತ್ತಲ್ಲ ನೋಡು. ಬೆಣ್ಣೆ ಇವನ್ನ ನುಗ್ಗಿಕಾಯಿ ಎಷ್ಟೊಂದು ತೊಗೊಂಬಂದಾರ, ಎಷ್ಟೊಂದು ತೆಗ್ದ ನೀನು, ಆದರೆ ಎಷ್ಟೊಂದು ಸಾರು ಆಗೈತಿ. ಯಾಕೆ ರೊಟ್ಟಿ ತಕ್ಕ ಆ ಕಡೆ ಇಟ್ಟಿರಿ? ಹ್ಞೂ ಅವು ರೊಟ್ಟಿ ಈಗನು ಮಾಡೇನಲ್ಲ ಒಂದಿಟ್ಟು ಇಲ್ಲಿ ಒಲಿ ಅಂತೇಳಿ ಇಟ್ಕೊಂಡ್ಬಿಟ್ಟಿ ಅಂದ್ರೆ ಒಂದಿಟ್ಟು ಏರ್ ಆಗ್ಬಿಡ್ತಾವೆ, ಎತ್ತಿ ಆಗ್ಬಿಡ್ತಾವೆ, ಮಾವರಿಗೆ ಹಲ್ಲಿಗೆ ಬರಂಗಿಲ್ಲ ಅಂತಾರವ. ಹಾಗಾಗಿ ಸೈಡಿಗೆ ಇಟ್ಟ ನೋಡಿ ರೊಟ್ಟಿನ. ಅಕ್ಕ ನೀ ಹೆಂಗೆ ಮಾಡ್ತೀಯಕ್ಕ ಇದನ್ನ ನುಗ್ಗಿಕಾಯಿ ಸಾರು? ಏನಿಲ್ಲ ನೋಡುವ, ನುಗ್ಗಿಕಾಯಿನ ಒಂದು ಸಣ್ಣ ಕೆಚ್ಕೊಂಡು ಒಂದು ಕಡೆ ದಬ್ರಾಗರ ಎದ್ರಾಗರ ಅವನ್ನ ಬೇಯಕ್ಕೆ ಇಟ್ಕೊಂತಾನವ. ಇನ್ನೊಂದು ಕಡೆ ಒಂದು ಕುಕ್ಕರ್ನಾಗರ ಬ್ಯಾಡಿ, ಟಮಾಟಿ ಹಣ್ಣು, ಉಳ್ಳಾಗಡ್ಡಿ, ಸೊಪ್ಪು ಎಲ್ಲ ಹಾಕ್ಕೊಂಡು ಒಂದಿಟ್ಟು ಅರಿಶಿನ ಪುಡಿ, ಉಪ್ಪು, ಖಾರ ಪುಡಿ ಎಲ್ಲ ಹಾಕ್ಕೊಂಡು ಒಂದು 3-4 ಸೀಟಿ ಹೊಡ್ಸ್ಕೊಂತಾನವ. 3-4 ಸೀಟಿ ಹೊಡ್ಸ್ಕೊಂಡು ಇವು ಕಡೆ ಬೆಂದಿರ್ತಾವಲ್ಲ, ಅವನು ಇದನ್ನು ಸಾರಿಂದ ಎಲ್ಲ ಮಸ್ಕೊಂಡು ಇದನ್ನು ಬೆಣ್ಣೆ ಇದು ನುಗ್ಗಿಕಾಯಿ ಅದನ್ನ ಹಾಕ್ಕೊಂಡು ಒಗ್ಗರಣೆ ಇದು ಏನದು ಬೆಳ್ಳುಳ್ಳಿ, ಆಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಬಿಟ್ವಿ ಅಂದ್ರೆ ನುಗ್ಗಿಕಾಯಿ ಸಾರು ಭಾಳ ಚಲೋ ಆಕತ್ ನೋಡುವ. ಹಾಯ್ ಹಲೋ ಸ್ನೇಹಿತರೆ, ಇವತ್ತಿನ ಕತೆ ನಾವು ತುಂಬ ಕಷ್ಟಪಟ್ಟು ಮಾಡಿದ್ದೀನಿ. ಯಾಕೋ ಫೋನ್ ಭಾಳ ಸ್ಟ್ರಕ್ ಆಗ್ತಾ ಇತ್ತು. ಅದರಲ್ಲೇ ಇವತ್ತಿನ ಕತೆ ಪೂರ ಇದನ್ನು ಎಡಿಟಿಂಗ್ ಮಾಡಲಿಕ್ಕೆ ನನಗೆ 2 ತಾಸು ಬೇಕಾಯಿತು. ಸ್ನೇಹಿತರೆ ಪ್ಲೀಸ್ ಆದಷ್ಟು ನಮ್ಮ ಕತೆಗಳಿಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಅಂತ ಕೇಳ್ಕೊಳಕತ್ತೀನಿ ರೀ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ.